ಹಲೋ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನೋಡುತ್ತಿರುವ ಮೀನಿನ ಜಾತಿಯಲ್ಲಿಯೇ ಅತಿ ಚಿಕ್ಕವಾದ ಮೀನು. ಈ ಮೀನಿಗೆ ಅತಿ ಹೆಚ್ಚು ಮುಳ್ಳುಗಳಿರ್ತದೆ. ಅದು ಗರಿಗಳಲ್ಲಿ ತುಂಬ ಗಟ್ಟಿಯಾಗಿರುವಂತಹ ಮುಳ್ಳಿರ್ತದೆ. ಈ ಚಿಕ್ಕ ಮೀನನ್ನು ಬುರಾಟೆ ಅಂತ ಕರೀತಾರೆ. ಬುರಾಟೆ ಮೀನು ಮಸಾಲೆ ಮಾಡಲಿಕ್ಕೆ ಮೊದಲಿಗೆ ಮೀನನ್ನು ಸ್ವಚ್ಛ ಮಾಡ್ಕೋಬೇಕು. ಅಂದರೆ ಅದರ ತಲೆಬುಡವನ್ನು ತೆಗೆದು ಕ್ಲೀನ್ ಮಾಡ್ಕೋಬೇಕು. ಮಸಾಲೆಗೆ ಒಣಮೆಣಸು, ಹುಣಸೆ ಹುಳಿ, ಈರುಳ್ಳಿ, ಜೀರಿಗೆ, ಬಡೆ ಸೋಪು, ಮೆಂತ್ಯ ಕಾಳು, ಕೊತ್ತಂಬರಿ ಕಾಳು ಹಾಗೂ ಬೆಳ್ಳುಳ್ಳಿ, ಶುಂಠಿ ಮತ್ತು ಅರಿಶಿನ ಪುಡಿ ಇಷ್ಟಿದ್ರೆ ಸಾಕು. ರುಚಿಗೆ ಒಂದು ಸಣ್ಣ ಚೂರು ಬೆಲ್ಲ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಒಂದು ಕಾವಲಿಯಲ್ಲಿ ಜೀರಿಗೆ, ಸೋಂಪು, ಮೆಂತ್ಯಕಾಳು, ಕೊತ್ತಂಬರಿ ಕಾಳು ಹಾಗೂ ಒಣಮೆಣಸು ಇಷ್ಟನ್ನು ಚೆನ್ನಾಗಿ ಹುರಿದುಕೋಬೇಕು. ಈ ರೀತಿ ಇಷ್ಟನ್ನು ಹುರಿದುಕೊಂಡ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಒಂದೆರಡು ಸುತ್ತು ರುಬ್ಬಬೇಕು. ನಂತರ ಇದೇ ಮಿಕ್ಸಿ ಜಾರಿಗೆ ಇದರೊಂದಿಗೆ ಶುಂಠಿ, ಬೆಳ್ಳುಳ್ಳಿ ಹಾಗೂ ಹುಣಸೆ ರಸ ಇಷ್ಟನ್ನು ಹಾಕಿ ರುಬ್ಕೋಬೇಕು. ರುಬ್ಬುವಾಗ ಅರಿಶಿನ ಹುಡಿಯನ್ನು ಸೇರಿಸಬೇಕು. ಬೆಲ್ಲದ ಚೂರನ್ನು ಈಗಲೇ ಸೇರಿಸಬಹುದು. ನಾವು ತೆಗೆದುಕೊಂಡಿರುವ ಈರುಳ್ಳಿಯನ್ನು ತುಂಬ ಚಿಕ್ಕದಾಗಿ ಹೆಚ್ಚಿಕೊಂಡು ಅದನ್ನು ಒಂದು ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಟ್ರಾನ್ಸ್ಪರೆಂಟ್ ಆಗುವವರೆಗೂ ಚೆನ್ನಾಗಿ ಹುರಿದುಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರುವ ಮಸಾಲೆಯನ್ನು ಸೇರಿಸಿ ಎಷ್ಟು ಬೇಕಷ್ಟು ನೀರನ್ನು ಹಾಕಬೇಕು. ತುಂಬ ತೆಳ್ಳಗೆ ಮಾಡಲಿಕ್ಕೆ ಹೋಗಬಾರ್ದು, ಸ್ವಲ್ಪ ಗಟ್ಟಿಯಾಗಿದ್ದರೆ ಒಳ್ಳೆಯದು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾವು ತೊಳೆದು ಕ್ಲೀನ್ ಮಾಡಿಟ್ಕೊಂಡಿರುವಂತಹ ಬುರಾಟೆ ಮೀನನ್ನು ಸೇರಿಸ್ಕೊಂಡು ಒಂದೆರಡು ಸಲ ಮಗ್ಚಬೇಕು. ನಂತರ ಮಧ್ಯಮ ಉರಿಯಲ್ಲಿ ಮುಚ್ಚಿಕೊಂಡು ಈ ಮಸಾಲೆಯನ್ನು ಜೊತೆಗೆ ಮೀನನ್ನು ಕೂಡ ಚೆನ್ನಾಗಿ ಬೇಯಿಸಬೇಕು. ಒಂದು ಬೆಂದ ನಂತರ ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಒಂದು 15ರಿಂದ 20 ನಿಮಿಷ ಹಾಗೆ ಬಿಡಬೇಕು. ನಮ್ಮ ಬುರಾಟೆ ಮಸಾಲ ಫ್ರೈ ರೆಡಿ.